ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಯು ಆರ್ ವಾಚಿಂಗ್ ಆ್ಯರಿಝೋನಾ ವ್ಲಾಗ್ 3. ನಾವೀಗ ಹೋಗ್ತಾ ಇರೋದು ಆ್ಯರಿಝೋನಾದಲ್ಲಿ ಫೇಮಸ್ ಆಗಿರೋಂತಹ ಹಾರ್ಶೂ ಬೆಂಡ್ ಪ್ಲೇಸ್ ವಿಸಿಟ್ ಮಾಡೋದಕ್ಕೆ. ತುಂಬ ಜನ ಈ ಹಾರ್ಶೂ ಬೆಂಡ್ ಗ್ರ್ಯಾಂಡ್ ಕ್ಯಾನನ್ನ ಒಂದು ಭಾಗ ಅಂದ್ಕೊಂಡಿದ್ದಾರೆ. ಬಟ್ ಇದು ಇರೋದು ಆ್ಯರಿಝೋನಾದ ಪೇಜ್ ಸಿಟಿಯಲ್ಲಿ. ಗ್ರ್ಯಾಂಡ್ ಕ್ಯಾನನ್ನಿಂದ ಹಾರ್ಶೂ ಬೆಂಡ್ಗೆ ಸುಮಾರು 225 ಕಿಲೋಮೀಟರ್ಸ್ ಇದೆ, ಅಂದರೆ 140 ಮೈಲ್ಸ್. ನಾವೀಗ ಪೇಜ್ ಸಿಟಿ ರೀಚ್ ಆದ್ವಿ. ಪೇಜ್ ಸಿಟಿಯಿಂದ ಹಾರ್ಶೂ ಬೆಂಡ್ಗೆ 5 ಮೈಲ್ಸ್ ಇದೆ. ಹಾರ್ಶೂ ಬೆಂಡ್ ಪ್ಲೇಸ್ ವಿಸಿಟ್ ಮಾಡೋದಕ್ಕೆ ಎಂಟ್ರಿ ಫೀಸ್ ಏನೂ ಇಲ್ಲ, ಬಟ್ ವೆಹಿಕಲ್ ಪಾರ್ಕ್ ಮಾಡೋದಕ್ಕೆ ನಾವು ಪೇ ಮಾಡಬೇಕಾಗ್ತದೆ. ಕಾರ್ ಅಥವಾ RV ಆದರೆ $10 ಪೇ ಮಾಡಬೇಕಾಗ್ತದೆ. ಅದೇ ಮೋಟರ್ ಸೈಕಲ್ ಆದರೆ $5 ಪೇ ಮಾಡಬೇಕಾಗ್ತದೆ. ಈಗ $10 ಪೇ ಮಾಡಿ ನಾವು ಒಳಗಡೆ ಎಂಟ್ರ್ ಆಗ್ತಾ ಇದ್ದೇವೆ. ಇಲ್ಲಿಂದ ಹಾರ್ಶೂ ಬೆಂಡ್ ಪಾಯಿಂಟಿಗೆ ಅಟ್ಲೀಸ್ಟ್ 1.5 ಮೈಲ್ಸ್. ಸಮ್ಮರಲ್ಲಿ, ಅದು ಆಫ್ಟರ್ನೂನ್ ನಾವು ಈ ಪ್ಲೇಸ್ ವಿಸಿಟ್ ಮಾಡ್ತೇವಂದರೆ ತುಂಬಾ ಬಿಸಿಲು ಇರ್ತದೆ. ಸೊ ಅಂಬ್ರೆಲ್ಲಾ ಅಥವಾ ಹ್ಯಾಟ್ ಹಾಗೂ ವಾಟರ್ ಇದು ನಾವೇ ತಗೊಂಡು ಹೋಗೋದು ಒಳ್ಳೆಯದು. ಇಲ್ಲಿ ವಿಸಿಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂದರೆ ಸನ್ರೈಸ್ ಅಥವಾ ಸನ್ಸೆಟ್. ಈ ಸನ್ಲೈಟಿಗೆ ಇಲ್ಲಿ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ನಡ್ಕೊಂಡು ಹೋಗುವಾಗಲೇ ದೂರದಿಂದ ನಮಗೆ ಹಾರ್ಶೂ ಬೆಂಡ್ ಪಾಯಿಂಟ್ ಕಾಣ್ತಾ ಇದೆ ನೋಡಿ. ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಹಾರ್ಶೂ ಬೆಂಡ್ ಪಾಯಿಂಟ್. ಈ ಪ್ಲೇಸ್ ಇಷ್ಟು ಫೇಮಸ್ ಆಗಿರೋದು 2010 ನಂತರ. ಅದು ಸೋಷಿಯಲ್ ಮೀಡಿಯಾಗಳ ಮೂಲಕ ಪ್ರತಿ ವರ್ಷ ಸುಮಾರು 2 ಮಿಲಿಯನ್ ಟೂರಿಸ್ಟ್ಗಳು ಇಲ್ಲಿ ವಿಸಿಟ್ ಮಾಡ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಈ ಹಾರ್ಶೂ ಬೆಂಡ್ನ ಹಿಸ್ಟ್ರಿ ಏನು, ಇದು ಹೇಗೆ ಫಾರ್ಮ್ ಆಯಿತು, ಇದೆಲ್ಲ ನೋಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಾವು ರೀಚ್ ಆಗುವಾಗ ಆಫ್ಟರ್ನೂನ್ ಆಗಿತ್ತು. ನೀವೇ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಹ್ಯಾಟ್ ಹಾಕ್ಕೊಂಡೇ ಇದ್ದಾರೆ. ಅಷ್ಟು ಬಿಸಿಲಿದೆ. ಬಟ್ ಎಷ್ಟು ಬಿಸಿಲಿದೆಯೋ ಅಷ್ಟೇ ಚೆನ್ನಾಗಿ ಗಾಳಿ ಕೂಡ ಬರ್ತಾ ಇರೋದ್ರಿಂದ ಅಷ್ಟೇನು ಡಿಸ್ಕಂಫರ್ಟ್ ಆಗ್ತಾ ಇಲ್ಲ. ಹಿಂದೆ ಈ ಜಾಗ ಮರುಭೂಮಿ ಆಗಿತ್ತಂತೆ, ಮತ್ತು ಹೋಗ್ತಾ ಹೋಗ್ತಾ ಅದು ಸ್ಟೋನ್ ಆಗಿ ಕನ್ವರ್ಟ್ ಆಯ್ತಂತೆ. ಇಲ್ಲಿಯ ಶಿಲೆಗಳನ್ನು ನವಾಜೋ ಸ್ಟೋನ್ ಅಂತ ಕರೀತಾರೆ. ನವಾಜೋ ಅಂದರೆ ನೇಟಿವ್ ಅಮೇರಿಕನ್ಸ್, ಆದ್ದರಿಂದಲೇ ಅವರ ಹೆಸರನ್ನೇ ಈ ಸ್ಟೋನ್ಗಳಿಗೆ ಇಟ್ಟಿದ್ದಾರೆ. 19 ಕೋಟಿ ವರ್ಷಗಳ ಹಿಂದೆ ಈ ರೀತಿಯ ಶಿಲೆಗಳು ಫಾರ್ಮ್ ಆಗಿದ್ದಾವೆ.
ಇಲ್ಲಿ ಹರಿತಾ ಇರೋದೇ ಕೊಲೆರಾಡೋ ನದಿ. ಅಲ್ಲಿ ಒಂದು ಬೋಟ್ ಕಾಣಿಸ್ತಾ ಇದೆ. ಮೊಬೈಲ್ ಕ್ಯಾಮರಾ ಫುಲ್ ಝೂಮ್ ಮಾಡಿದರೂ ಅಷ್ಟು ದೊಡ್ಡ ಬೋಟ್ ಇಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ. ಯಾಕಂದರೆ ಇಲ್ಲಿಂದ ನದಿಗೆ ಸುಮಾರು 1000 ಅಡಿ ಆಳ ಇದೆ, ಅಂದರೆ ಸುಮಾರು 300 ಮೀಟರ್. ಈ ನದಿಯಲ್ಲಿ ಬೋಟಿಂಗ್ಗೆ ಕೂಡ ಅವಕಾಶ ಇದೆ. ಇಲ್ಲಿ ಗೈಡ್ಗಳ ಸಹಾಯದಿಂದ ಬೋಟಿಂಗ್ ಹೋಗ್ಬೋದು. ಒಬ್ಬರಿಗೆ 3 ಗಂಟೆಗಳಷ್ಟು ಕಾಲ ಬೋಟಲ್ಲಿ ಹೋಗ್ಬೋದು. ಬಟ್ $120 ಇವ್ರು ಚಾರ್ಜ್ ಮಾಡ್ತಾರೆ. ಕೊಲೆರಾಡೋ ನದಿ ಇಲ್ಲಿ ಹರಿದು ಹೋಗ್ತಾ ಹೋಗ್ತಾ ಈ ರೀತಿಯ ಒಂದು 270 ಡಿಗ್ರಿಯ ಬೆಂಡ್ ಇಲ್ಲಿ ಫಾರ್ಮ್ ಆಗಿದೆ. ಇದು ನೋಡೋದಕ್ಕೆ ಕುದುರೆಯ ಲಾಳದ ಶೇಪಲ್ಲಿ ಇರುವುದರಿಂದ ಇದಕ್ಕೆ ಹಾರ್ಸ್ ಶೂ ಬೆಂಡ್ ಅಂತ ಕರೀತಾರೆ.